ಮನೆಗೆ ಹೋದ್ಮೇಲೆ ಜಾನ್ವಿ ಅವ್ರ ಮೇಲೆ ಇದ್ದಂತಹ ಜನಗಳಿಗೆ ಎಸ್ಪೆಷಲಿ ಒಪಿನಿಯನ್ ಚೇಂಜ್ ಆಯಿತು ಅಂತ ಅನಿಸ್ತಾ? ಬಿಕಾಸ್ ಹೊರಗಡೆ ಬಂದಮೇಲೆ ನೀವು ಕೆಲವೊಂದಷ್ಟು ರಿಯಾಕ್ಷನ್ಸ್ ನೋಡಿರ್ತೀರಿ, ಟ್ರೋಲ್ಸ್ಗಳು ನೋಡಿರ್ತೀರಿ, ಅನಿಸ್ತಾ ನಿಮಗೆ? ಅನಿಸಿದೆ. ಒಂಥರ ಈಗ ನೀವೇನು ಹೇಳ್ತೀರಾ, ಕೆಲವರು ಅದನ್ನು ನೆಗೆಟಿವ್ ಅಂತ ಅನ್ಬೋದು. ಬಟ್ ನನಗೆ ನೆಗೆಟಿವ್ ವಾಟ್ ಎವರ್ ಇಟ್ ಈಸ್, ನನಗೆ ಹೆಂಗಾದರೂ ತಗೊಳ್ಳಿ, ನಾನು ಅದನ್ನು ತುಂಬ ಚೆನ್ನಾಗಿ ಆಟ ಆಡಿದ್ದೀನಿ ಅನ್ನೋ ಥರನೇ ನನಗೆ ಫೀಲ್ ಆಗ್ತಾಯಿದೆ. ನಾನು ಚೆನ್ನಾಗಿ ಆಟ ಆಡ್ಕೊಂಡು ಬಂದಿರೋದ್ರಿಂದ ಅಲ್ಲಿ ಏನು ನಾನು 63 ಡೇಸ್ ಇದ್ದೆ, ಅದ್ರ ಮೇಲೆ ಜನ ಜಡ್ಜ್ ಮಾಡೋದು ಅಥವಾ ಅವ್ರ ಪರ್ಸೆಪ್ಷನ್ ಹೇಳೋದು ಮಾಡ್ತಾ ಇದ್ದಾರೆ. ಸೊ ನನ್ನನ್ನು ಯೂಶ್ವಲಿ ಎಲ್ಲ ತುಂಬ ಸಾಫ್ಟು ಹಾಗೆ ಹೀಗೆ ಅಂತ ಅಂದ್ಕೊಂಡಿರ್ತಾರೆ. ಎಲ್ಲ ಮನುಷ್ಯನಿಗೂ ಅಷ್ಟೇ ಒಂದು ಟ್ರಿಗರಿಂಗ್ ಪಾಯಿಂಟ್ ಇರುತ್ತೆ, ಅಥವಾ ವರ್ಕ್ ಪ್ಲೇಸ್ ಅಂತ ಬಂದಾಗ ತುಂಬ ಪೇಷನ್ಸ್ ಇರುತ್ತೆ. ಬಟ್ ಅದೇ ನಮ್ಮನ್ನು ಮನೇಲಿ ಬಂದು ನೋಡಿದಾಗ ನಮ್ದೇನು ಅನ್ನೋದು ಗೊತ್ತಾಗುತ್ತೆ. ಸೊ ಬಿಗ್ ಬಾಸ್ನ ನಾನು ಮನೆ ಥರನೇ ತೊಗೊಂಡಿದ್ದೆ. ಹೋಗಿರೋದೇ ಆಟ ಆಡೋದಕ್ಕೆ. ನಮ್ಮ ಸ್ಟ್ಯಾಂಡ್ ಏನು ಅಂತ ಗೊತ್ತಾಗಬೇಕು, ನಾವೇನು ಅಂತ ಗೊತ್ತಾಗಬೇಕು. ಸೊ ಒಂದು ಸಿಚುವೇಶನ್ ಬಂದಾಗ ನಾವು ಅಲ್ಲಿ ಹೇಗೆ ಕಾಣಿಸ್ತೀವಿ ಅನ್ನೋದು ಗೊತ್ತಾಗಬೇಕು. ಸೊ ಅದು ಮೋಸ್ಟ್ಲಿ ತುಂಬ ಜನ ಒಂದು ಇನ್ನೊಂದು ಮುಖ ಅನ್ನೋ ಥರ, ಓ ಜಾನ್ವಿ ಇಷ್ಟು ಜೋರ ಅಂತ. ಅದು ನನಗೆ ಒಂದು ರೀತಿ ಪ್ಲಸ್ಸೇ ಆಗಿದೆ. ಮೈನಸ್ ಹೌದು, ಇವರೇ ಹಾಗೆ ಹಿಂಗೆ ಅಂತ ಎಲ್ಲ ಟ್ರೋಲ್ಸು. ಬಟ್ ಅದೆಲ್ಲ ನನಗನ್ಸುತ್ತೆ ಟೆಂಪರರಿ. ಬಿಗ್ ಬಾಸ್ ಮುಗಿಯೋ ತನಕ ಮಾತಾಡ್ತಾರೆ, ಆಮೇಲೆ ಆ್ಯಸ್ ಯೂಶುವಲ್ ಜನನೇ ನೋಡ್ಕೋತಾರೆ. ಅವರವರೇ ಫೈಟ್ ಮಾಡ್ಕೊಳ್ಳೋದು ಅಂದರೆ ತುಂಬ ಅವ್ರ ಪರ್ಸ್ನಲ್ ಆಗಿ ತೊಗೊಳ್ತಾ ಇದ್ದಾರೆ ಆಟನ ಅಂತ ನನಗನ್ಸುತ್ತೆ.